ರಾಜಧಾನಿ ಬೆಂಗಳೂರಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಕಸದ ಸಮಸ್ಯೆ ಉದ್ಭವ ಆಗಿತ್ತು. ಈಗ ಅದು ಮತ್ತೆ ಬೇರೆ ರೂಪದಲ್ಲಿ ಮರುಕಳಿಸಿದೆ. ಹಿಂದೆ ಕಾಣಿಸಿಕೊಂಡಂತ ಸಮಸ್ಯೆ ಕಸ ವಿಲೇವಾರಿಗೆ ಸಂಬಂಧಿಸಿದಂತೆ ಈಗ ಕಸ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ಸೃಷ್ಟಿಯಾಗಿದೆ. ಗಾರ್ಡನ್ ಸಿಟಿ ಈಗ ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಒಂದೇ ದಿನದಲ್ಲಿ ಪೌರ ಕಾರ್ಮಿಕರ ಮುಷ್ಕರದ ಎಫೆಕ್ಟು ರಾಜಧಾನಿ ಬೆಂಗಳೂರಲ್ಲಿ ಕಾಣಿಸ್ತಾ ಇದೆ. ಕಸ ಎತ್ತದೆ ಹಾಗೆ ಬಿಟ್ಟಿದ್ದಾರೆ ಪೌರ ಕಾರ್ಮಿಕರು. ಹಲವು ಏರಿಯಾಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಿಬಿಎ ವಿರುದ್ಧ ಪೌರ ಕಾರ್ಮಿಕರು ಅಸಹಕಾರ ಚಳವಳಿ ಮಾಡ್ತಾ ಇದ್ದಾರೆ. ರಾಜಧಾನಿಯ ಗಲ್ಲಿಗಳಲ್ಲಿ ಕಸ ಬಿದ್ದಿದೆ. ಈಗ 3 ದಿನಗಳಿಂದ ಕಸ ವಿಲೇವಾರಿ ಆಗ್ತಾ ಇಲ್ಲ, ಕಸ ಸಂಗ್ರಹ ಆಗ್ತಾ ಇಲ್ಲ. ಆಟೋಗಳು ಟಿಪ್ಪರ್ಗಳು ನಿಂತಲ್ಲೇ ನಿಂತಿದ್ದಾವೆ. ಇದರ ಪರಿಣಾಮ ಅಲ್ಲಲ್ಲಿ ಕಸಗಳು ಕಸದ ರಾಶಿ ಬಿದ್ದಿರೋದು, ದುರ್ನಾತ ಬರ್ತಾ ಇದೆ. ಕೆಲ ಏರಿಯಾಗಳು ಪೌರ ಕಾರ್ಮಿಕರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಆ ಸಮಸ್ಯೆಗೆ ಜಿಬಿಎ ಕಡೆಯಿಂದ ಪರಿಹಾರ ಸಿಕ್ಕಿಲ್ಲ. ಹಿಂದೆ ಆಗಿದ್ದೇನು ಅಂತಂದ್ರೆ ಲಾರಿಗಳಲ್ಲಿ ಕಸ ಕೊಂಡು ಹೋಗಿ ಹಾಕೋದಕ್ಕೆ ಜಾಗಗಳನ್ನು ಗುರುತಿಸಲಾಗಿತ್ತು, ಅಲ್ಲಿ ಜನ ಪ್ರತಿಭಟನೆ ಮಾಡಿದ್ರು. ಈಗ ಆಗ್ತಾ ಇರೋದು ಪೌರ ಕಾರ್ಮಿಕರ ಪ್ರತಿಭಟನೆ ಮತ್ತು ಕಸ ವಿಲೇವಾರಿ ಮಾಡುವಂತ ವಾಹನಗಳ ಚಾಲಕರ ಪ್ರತಿಭಟನೆ. ಸ್ಯಾಲರಿ ಬರ್ತಿಲ್ಲ ಅನ್ನೋದು ಒಂದಾದ್ರೆ, ಎರಡನೆಯದ್ದು ಕಸ ವಿಂಗಡಣೆ ಮಾಡಿ ಕೊಡ್ತಾ ಇಲ್ಲ. ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಮನೆಗಳಿಂದ ವಿಂಗಡಣೆಯಾದಂಥ ಕಸ ಬರ್ತಾ ಇಲ್ಲ. ಹಸಿ ಕಸ ಒಣ ಕಸ ಅಂತ ವಿಂಗಡಣೆ ಮಾಡಿ ಕೊಡಿ ಅಂತ ಹೇಳಿದ್ರೆ ಆ ರೀತಿ ಕೊಡ್ತಿಲ್ಲ. ಇದರಿಂದಾಗಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಈ ರೀತಿ ಎಲ್ಲ ಕಾರಣಗಳನ್ನ ಪೌರ ಕಾರ್ಮಿಕರು ಕೊಡ್ತಾ ಇದ್ದಾರೆ. ಗುತ್ತಿಗೆದಾರರು, ಕಸ ವಿಲೇವಾರಿ ಮಾಡುವಂತ ಗುತ್ತಿಗೆದಾರರು ಸರ್ಕಾರದಿಂದ ದುಡ್ಡು ಬರ್ತಾ ಇಲ್ಲ. ಗುತ್ತಿಗೆದಾರರು ಈ ಚಾಲಕರಿಗೆ ದುಡ್ಡು ಕೊಡ್ತಾ ಇಲ್ಲ, ಸ್ಯಾಲರಿ ಕೊಡ್ತಾ ಇಲ್ಲ. ಒಂದಕ್ಕೊಂದು ಸಂಬಂಧ, ಈ ಸಮಸ್ಯೆಗಳು ಒಂದಕ್ಕೊಂದು ಸಂಬಂಧದ ಕಾರಣಕ್ಕಾಗಿ ಈಗ ಈ ಪರಿಸ್ಥಿತಿ ಬಂದಿರೋದು. ಇನ್ನು ಕಸ ಸಂಗ್ರಹಿಸದವರ ವಿರುದ್ಧ ಎಸ್ಮಾ ಜಾರಿ ಮಾಡೋದಕ್ಕೆ ಜಿಬಿಎ ಯೋಚನೆಯನ್ನು ಮಾಡಿದೆ. ಕೆಲಸ ಮಾಡದ ಗುತ್ತಿಗೆದಾರರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತೀವಿ ಅಂತ ಗುತ್ತಿಗೆದಾರರು ಹೇಳ್ತಾ ಇರೋದು, ನಮ್ಗೆ ದುಡ್ಡು ಕೊಡಿ ಎಲ್ಲವೂ ಮಾಡ್ತೀವಿ ಅಂತ. ದುಡ್ಡು ಕೊಡದೆ ಕೇಸ್ ಹಾಕ್ತೀವಿ ಅಂತಂದ್ರೆ ಪರಿಹಾರನ ಅದು? ಅಧಿಕಾರಿಗಳಿಂದ 24 ಪ್ಯಾಕೇಜಿಗಳ ಗುತ್ತಿಗೆದಾರರ ವಿರುದ್ಧ FIR ದಾಖಲು ಮಾಡೋದಕ್ಕೆ ಯೋಚನೆ ಆಗ್ತಾ ಇದೆ. ಇದು ಹೆಂಗೆ ಅಂತಂದ್ರೆ, ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಇವರಿಗೆ, ಗುತ್ತಿಗೆದಾರರಿಗೆ ದುಡ್ಡು ಕೊಡೋದಕ್ಕಾಗಿಲ್ಲ, ಬಿಲ್ ಮಾಡಿಲ್ಲ, ಇಲ್ಲಿ ತನಕ ಬಿಲ್ ಮಾಡಲ್ಲ, ಕೇಸ್ ಹಾಕ್ತೀವಿ ಮಾಡಿ ಅಂತ. ಗುತ್ತಿಗೆದಾರರು ಕಸ ಎತ್ತಲ್ಲ ಅಂತ ಹೇಳಿಲ್ಲ, ಕಸ ಕೊಂಡೋಗಲ್ಲ ಅಂತ ಹೇಳಿಲ್ಲ, ಬದಲಾಗಿ ನಮ್ಮ ಬಾಕಿ ದುಡ್ಡು ಕೊಡಿ ಅಂತ ಕೇಳ್ತಿದ್ದಾರೆ. ಜಿಬಿ ಅವರು ಹೇಳ್ತಾ ಇರೋದು ಬಾಕಿ ದುಡ್ಡು ಕೊಡೋ ವಿಚಾರದಲ್ಲಿ ಅವ್ರದ್ದು ಚಕಾರ ಎತ್ತಾ ಇಲ್ಲ, ಬದಲಾಗಿ ನಾವು ಎಸ್ಮಾ ಜಾರಿ ಮಾಡ್ತೀವಿ, FIR ದಾಖಲಿಸ್ತೀವಿ ಕಸ ಎತ್ತದಿದ್ರೆ. ಈ ರೀತಿ ಬೆದರಿಕೆ ಹಾಕಲಾಗ್ತಾ ಇದೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಸದ್ಯ ಕಸ ವಿಲೇವಾರಿಯ ಸಮಸ್ಯೆ ಸೃಷ್ಟಿಯಾಗಿರೋದು. ಆಜಾದ್ ನಗರ, ಕಸ್ತೂರ್ಬಾ ನಗರ, ಇಲ್ಲೆಲ್ಲ ಕಸ ಸಂಕಷ್ಟ ಶುರುವಾಗಿದೆ. ಕಸ ವಿಲೇವಾರಿ ಮಾಡುವಂತ ಚಾಲಕರು ಸುಮ್ಮನೆ ಕೂತಿದ್ದಾರೆ. ಹಲವೆಡೆ ರಸ್ತೆಯಲ್ಲೇ ಬಿದ್ದಿದ್ದೇವೆ ಕಸ. ಬೊಮ್ಮನಹಳ್ಳಿ, ಮಹದೇವಪುರ, ಬೆಂಗಳೂರು ಸೆಂಟ್ರಲ್ಲು, ಜಯನಗರ, BTM ಲೇಔಟು, ಬಸವನಗುಡಿ, ಪದ್ಮನಾಭನಗರ, ಶಿವಾಜಿನಗರ, ಯಶವಂತಪುರ, ಯಲಹಂಕ, ಇಲ್ಲೆಲ್ಲ ಕಡೆ ಸಮಸ್ಯೆಯಾಗಿದೆ. ಶೇಕಡ 60ರಷ್ಟು ವಾರ್ಡ್ಗಳಲ್ಲಿ ಕಸ ಎತ್ತೋದನ್ನು ನಿಲ್ಲಿಸಿದ್ದೀವಿ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು. ನಮ್ಮ ಬೇಡಿಕೆ ಈಡೇರದ ಹೊರತು ನಾವು ಕೆಲಸಕ್ಕೆ ಬರಲ್ಲ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ, ಚಾಲಕರು ಹೇಳ್ತಾ ಇದ್ದಾರೆ, ಪೌರ ಕಾರ್ಮಿಕರು ಕೂಡ ಅದೇ ರೀತಿ ಮಾತನಾಡ್ತಾ ಇದ್ದಾರೆ.
ಸಿಲಿಕಾನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆಯಾ? ಹೌದು. ಯಾಕೆಂತಂದರೆ ಆಜಾದ್ ನಗರದ 141ನೇ ವಾರ್ಡ್ನಲ್ಲಿದ್ದೀವಿ. ಇಲ್ಲಿ ಕಳೆದ 4-5 ದಿನಗಳಿಂದ ಪೌರ ಕಾರ್ಮಿಕರು ಕಸವನ್ನು ತೆಗಿತಾ ಇಲ್ಲ. ಯಾವ ರೀತಿ ಕಸವನ್ನು ತಂದು ಸುರಿದೋಗಿದ್ದಾರೆ ನೋಡ್ತಾ ಇದ್ದೀರಿ ನೀವು ದೃಶ್ಯಗಳಲ್ಲಿ. ಯಾಕೆಂತಂದರೆ ಕಳೆದ 3-4 ದಿನಗಳಿಂದಲೂ ಕೂಡ ಈ ಒಂದು ಕಸವನ್ನು ರಸ್ತೆಗಳಲ್ಲಿ ತಂದು ಸುರಿದೋಗ್ತಾ ಇರುವಂಥದ್ದು. ಯಾಕೆಂತಂದರೆ ಪೌರ ಕಾರ್ಮಿಕರು ಸ್ಟ್ರೈಕನ್ನು ಮಾಡ್ತಾ ಇರುವಂಥದ್ದು. ಇದು ನಿಧಾನಕ್ಕೆ GBAಗೆ ಬಿಸಿ ತಡ್ತಾ ಇರುವಂಥದ್ದು. ಈಗಾಗಲೇ ಕೆಲವೊಂದು ವಾರ್ಡ್ಗಳಲ್ಲಿ ಈಗಾಗಲೇ ಪೌರ ಕಾರ್ಮಿಕರು ಕಸವನ್ನು ತೆಗಿತಾ ಇಲ್ಲ. ಎಲ್ಲೆಂದರಲ್ಲಿ ಕಸ ಹಾಗೆ ಬಿದ್ದಿರುವಂಥದ್ದು ನಮಗೆ ಹಾಗೆ ಕಾಣಿಸ್ತಾ ಇರುವಂಥದ್ದು. ಯಾಕೆಂತಂದರೆ ಕಳೆದ 3-4 ದಿನಗಳಿಂದಲೂ ಈ ರೀತಿ ಕಸ ತೆಗೆಯದೆ ಇಲ್ಲಿ ಪಕ್ಕದಲ್ಲೇ ಅಂಗಡಿ ಇಟ್ಕೊಂಡಿರುವಂಥ ಮಾಲೀಕರಿಗೂ ಒಂದು ರೀತಿ ದೊಡ್ಡ ಸಮಸ್ಯೆ ಆಗ್ತಾ ಇರುವಂಥದ್ದು. ಕಳೆದ 4 ದಿನಗಳಿಂದಲೂ ಕೂಡ ಅಂಗಡಿಯನ್ನು ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಈ ಕಸದಿಂದ ಸಾಕಷ್ಟು ದುರ್ನಾತ ವಾಸನೆ ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ. ಎಷ್ಟು ದಿನದಿಂದ ಈ ಒಂದು ಕಸ ಇಲ್ಲಿ ತಂದು ಸುರಿದೋಗಿದ್ದಾರೆ? 3 ದಿನದಿಂದ ಸರ್. 3 ದಿನದಿಂದ ತೊಂದರೆ ನಮಗೆ ಇಲ್ಲಿ ಜೀವನ ಮಾಡೋಕ್ಕೆ. 3 ದಿವಸದಿಂದ ಭಾಳ ತೊಂದರೆ ಇದೆ. ಒಂದಿನ ಎತ್ತಾರೆ 3 ದಿನ ಎತ್ತಲ್ಲ, ಒಂದಿನ ಎತ್ತಾರೆ 3 ದಿನ ಎತ್ತಲ್ಲ. ಏನಂತ ಕೇಳಿದ್ರ ನೀವು? ಲಾರಿಗಳು ಸ್ಟ್ರೈಕ್ ಅಂತಾರೆ, ಗಾಡಿಗಳು ಬಂದಿಲ್ಲ ಅಂತಾರೆ. ನಾವೇನು ಮಾಡೋಣ ಸರ್ ನಾವು? ಹಾಂ, ಈಗ ಈ ಪಬ್ಲಿಕ್ ಅವರು ಇಲ್ಲೇ ತಂದು ಹಾಕ್ತಾರೆ. ಈ ರೋಡ್ ಕ್ಲೀನ್ ಎಲ್ಲ ಗುರ್ಸ್ಕೊಂಡು ಬಂದರು ಅಲ್ಲೇ ಹಾಕ್ತಾರೆ, ಎಲ್ಲ ಅಲ್ಲೇ ಹಾಕ್ತಾರೆ. ಹೆಂಗೆ ನಾವು ಜೀವನ ಮಾಡೋದು? ಇದನ್ನೇ ನಂಬ್ಕೊಂಡು ನಾವು ಹೊಟ್ಟೆ ಮೇಲೆ ಮಾಡ್ಕೊಂಡು ಹೇಳಿ. ಅದು ಎಷ್ಟು ದಿನ ಆಯ್ತು ಈಗ ನೀವು ವ್ಯಾಪಾರ ಶುರು ಮಾಡಿ? ನಾವು ಮಾಡಿ ಸುಮಾರು ಅಲ್ಲಿ 8 ವರ್ಷ ಆಯ್ತು ಸರ್. ಎಲ್ಲ ಬಂದು ಮಾಡಿ ಈಗ ಈ ಕಸದಿಂದ ಅದರಿಂದ 4-5 ದಿವಸದಿಂದನೂ ಹಾಕಿಲ್ಲ ನಾವು. ಇದು ಎತ್ತದ ಇದರೊಳಗೆ ನಾವೇನು ವ್ಯಾಪಾರ ಮಾಡೋದು? ಕಸ್ಟಮರ್ ಹೆಂಗೆ ಬರ್ತಾರೆ ನಮಗೆ? ಅದೇ ನಮಗೆ ಪ್ರಾಬ್ಲಮ್ ಆಗಿರೋದು ಸರ್. ಸರ್ ಹೇಳಿ, ಈ ರೀತಿ ಕಸ ಇರೋದ್ರಿಂದ ಸರ್ ಇಲ್ಲಿ ತುಂಬ ದಿನಗಳಿಂದ ಕಸ ಸರಿಯಾಗಿ ತೆಗಿತಾ ಇಲ್ಲ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಆದಂಥ ಒಬ್ಬ MLA ಅಂತ ಗೊತ್ತಿರ್ಬೇಕು ನಿಮಗೆ. ಅವನೆಲ್ಲೋ ಮೋಜಿ ಮಸ್ತಿ ಮಾಡ್ಕೊಂಡು ಮಜಾ ಮಾಡ್ತಾವನೆ. ಇಲ್ಲಿ MLA ಮನೆ ಸಾರ್ವಜನಿಕರಿಗೆ ಯಾರಾನ ಗೊತ್ತಿದ್ರೆ ಕೇಳಿ. ಒಬ್ಬ MLA ಆದವನು, MLA ಯಾರಿಗಾದ್ರೂ ಮನೆ ಇರಬೇಕು, ಸಿಕ್ಕಬೇಕು. ಇಲ್ಲಿ MLA ಆಫೀಸ್ ಇದೆ. ಇಲ್ಲಿ ಯಾರನ್ನು ಹೋದರೆ ಈ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ಉತ್ತರ ಕೊಡಲ್ಲ. ಸಾರ್ವಜನಿಕರು ಏನು ಮಾಡಬೇಕು? ಇವರು ಮಿನಿಸ್ಟ್ರಾಗಿ ಮೋಜಿ ಮಸ್ತಿ ಮಾಡ್ಕೊಂಡು ಎಲ್ಲೋ ಇರ್ತಾರೆ. ಇಲ್ಲಿ ಆಜಾದ್ ನಗರ, ಚಾಮರಾಜಪೇಟೆ MLA ಕ್ಷೇತ್ರ ಏನಾಗಬೇಕು ನೀವೇ ಯೋಚನೆ ಮಾಡಿ. ಈ ಕಸ ಸುಮಾರು ದಿನಗಳಿಂದ ಇರ್ತಾರೆ. ಅವರು BBMP ನೌಕರರು ಅವ್ರು ಇಷ್ಟ ಬಂದಾಗ ಈ ಕಸ ಎತ್ತಾರೆ, ಇಲ್ಲಾಂದರೆ ಇಲ್ಲ. ನಾವೇನಾದ್ರು ಕಂಪ್ಲೇಂಟ್ ಮಾಡಿದಾಗ ಆಯಿತು ಎತ್ತೀನಿ ಅಂತಾರೆ. ಇವತ್ತಿಲ್ಲ ನಾಳೆ ಮತ್ತೊಂದು ಸಾರಿ ಎತ್ತಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏನು ಮನೆ ಕಸ ಪಡ್ಕೊಳ್ಳೋ ಅಂಥವ್ರು ಮತ್ತು ಕಸನ ತ್ಯಾಜ್ಯ ವಸ್ತುಗಳನ್ನ ವಿಲೇವಾರಿ ಮಾಡೋಂಥ ಚಾಲಕರು ಸಹಾಯಕರುಗಳೇನಿದ್ದಾರೆ ನಮ್ಮ ಕೈಯಲ್ಲೇ ಸೆಗ್ರಿಗೇಷನ್ನ ಮಾಡಿಸ್ತಾ ಇದ್ದಾರೆ. ಆ ಸೆಗ್ರಿಗೇಷನ್ ಬರೀ ಕೈಯಲ್ಲಿ ನಾವು ಸೆಗ್ರಿಗೇಷನ್ ಮಾಡೋದ್ರ ಜೊತೆಗೆ LVP ಅಂತೇಳ್ಬಿಟ್ಟು ಪ್ಲಾಸ್ಟಿಕ್ನ ಸಪ್ರೇಟಾಗಿ ಇದು ಮಾಡಬೇಕು ಅಂತೇಳ್ಬಿಟ್ಟು ಅದೊಂದು ರೀತಿಯಲ್ಲಿ ಸೆಗ್ರಿಗೇಷನ್ನ ಅಂದರೆ ಏನು ಕಸನ ಬೇರ್ಪಡಿಸೋದು 3 ರೀತಿಯಲ್ಲಿ ವಿಂಗಡಣೆ ಮಾಡ್ತಾಯಿದ್ದಾರೆ. ಇದರಲ್ಲಿ ಏನಾಗ್ತಾಯಿದೆ, ನಮಗೆ ವಿಂಗಡಣೆ ಮಾಡೋಂಥ ಸಮಯದಲ್ಲಿ ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್ 3 ಡಿವೈಡ್ ಮಾಡೋಂಥ ಸಮಯದಲ್ಲಿ ಇಂಜೆಕ್ಷನ್ಸು, ಬ್ಲೇಡ್ಗಳು ಮತ್ತು ಕೊಳೆತ ಪದಾರ್ಥಗಳು, ಕೊಳೆತ ವಸ್ತುಗಳು, ಕೊಳೆತ ಪ್ರಾಣಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.